ಮಳೆ ನೀರು ಇದೆ, ಹೊಳೆ ನೀರು ಇದೆ, ಎಲ್ಲ ಕಡೆ ನೀರಿದೆ. ಹಾಗಾಗಿ ನಾವು ಎಷ್ಟು ಬೇಕಾದರೂ ವೇಸ್ಟ್ ಮಾಡಬಹುದು ಅನ್ನುವ ಮನಸ್ಥಿತಿಯಲ್ಲಿ ನಾವೆಲ್ಲರೂ ಇದ್ದೀವಿ. ಒಂದು ಮನೆಯಲ್ಲಿ ಒಂದು ವ್ಯಕ್ತಿಗೆ ಎಷ್ಟು ಅವಶ್ಯಕತೆ ಇದೆ, ಆದರೆ ಎಷ್ಟು ಖರ್ಚು ಮಾಡ್ತಾ ಇದ್ದಾನೆ. ಇನ್ನೊಂದು ಸಲ ಅದು ಹೊಳೆಗೆ ಹೋಗಿ ಅಲ್ಲಿಂದ ಯಾವುದೋ ನೀರನ್ನು ಮತ್ತೆ ನಾವು ಈ ಕಡೆಗೆ ಪಂಪ್ ಮಾಡ್ಕೊಂಡು ಬರ್ತೀವಿ. ಗೋಲ್ಡ್ ರಿಸರ್ವ್ಸ್ ಬೇಕಿದ್ರೆ ನಮಗೆ ದುಡ್ಡು ಕೊಟ್ಟು ತಗೋಬೋದು. ನಾಳೆ ನೀರೇ ಇಲ್ಲದೆ ಇದ್ದರೆ ನಾವು ಮಾಡ್ತಾ ಇರೋಂಥ ಒಂದು ಫೂಲಿಶ್ ಕೆಲಸ ಅಂತಂದರೆ ಇದೇನೆ. ದಿನನಿತ್ಯ ಬಳಸುವ ಶ್ಲೋಕಗಳಲ್ಲಿ ಇನ್ನೂ ಒಂದು ನನಗೆ ನಮ್ಮ ತಂದೆ ಹೇಳ್ಕೊಡ್ತಾಯಿದ್ರು. ತುಂಬ ಚಿಕ್ಕಂದಿನ ನೆನಪು. ಸ್ನಾನ ಮಾಡಿಸುವಾಗ ನೀರಿನ ವಿಷಯದಲ್ಲಿ ಅವ್ರು ಹೇಳೋರು, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಅಸ್ಮಿನ್ ಜಲೆ ಸನ್ನಿಧಿಂ ಕುರು ಅಂತ. ಅರ್ಥ ಹೇಳ್ಕೊಡ್ತಾ ಇರಲಿಲ್ಲ, ಆದರೆ ಅವ್ರು ಹೇಳೋರು ನನಗೆ ನದಿಗಳ ಹೆಸರುಗಳು ಮನವರಿಕೆ ಆಗೋದು. ಕಾವೇರಿ ಅಂದರೂ ಇದೆ, ಗಂಗೆ ಅಂದರೂ ಇದೆ, ಯಮುನೆ ಅಂದರೂ ಇದೆ, ಎಲ್ಲ ಇದೆ ಅಂತ. ಅಲ್ಲಿ ಒಂದು ಶ್ರದ್ಧೆಯ ಭಾವ ಶುರು ಆಗುತ್ತೆ. ನಾರ್ಮಲಿ ನಮಗೆ ನೀರು ಅಂತಂದರೆ ಅಬಂಡೆಂಟ್ಲಿ ಅವೈಲಬಲ್, ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಮಳೆ ನೀರು ಇದೆ, ಹೊಳೆ ನೀರು ಇದೆ, ಎಲ್ಲ ಕಡೆ ನೀರಿದೆ. ಹಾಗಾಗಿ ನಾವು ಎಷ್ಟು ಬೇಕಾದರೂ ವೇಸ್ಟ್ ಮಾಡಬಹುದು ಅನ್ನುವ ಮನಸ್ಥಿತಿಯಲ್ಲಿ ನಾವೆಲ್ಲರೂ ಇದ್ದೀವಿ. ಇನ್ನೂ ಒಂದಷ್ಟು ಜನ ಸ್ವಲ್ಪ ಇನ್ನೊಂದು ಎತ್ತರದ ಮನಸ್ಥಿತಿ ಅಂತಂದರೆ, ದುಡ್ಡು ಕೊಡ್ತಾ ಇದ್ದೀವಲ್ಲ, ಎಷ್ಟು ಬೇಕಾದರೂ ಚೆಲ್ಲಬಹುದು, ಎಷ್ಟು ಬೇಕಾದರೂ ವೇಸ್ಟ್ ಮಾಡ್ಬೋದು ಅಂತ. ನನ್ನ ಸ್ನೇಹಿತರೊಬ್ಬರು ರಮೇಶ್ ಕಿಕ್ಕೇರಿ ಅಂತ ಇದ್ದಾರೆ. ಅವರೊಂದು ಕ್ಯಾಲ್ಕುಲೇಷನ್ ಹೇಳ್ತಾರೆ ಯಾವಾಗಲೂ. ಒಂದು ಮನೆಯಲ್ಲಿ ಒಂದು ವ್ಯಕ್ತಿಗೆ ಎಷ್ಟು ಅವಶ್ಯಕತೆ ಇದೆ, ಆದರೆ ಎಷ್ಟು ಖರ್ಚು ಮಾಡ್ತಾ ಇದ್ದಾನೆ ಅಂತ. ನೀರಿನ ಬಗ್ಗೆ ನಮಗೆ ಶ್ರದ್ಧೆ ಇಲ್ಲದೆ ಹೋದರೆ, ನೀರಿನ ಬಗ್ಗೆ ಕಾಳಜಿ ಇಲ್ಲದೆ ಹೋದರೆ, ಈ ಥರದ ನೂರಾರು ಶ್ಲೋಕಗಳು ಹೇಳಿ 100 ಸಲ ಹೇಳಿ ಯಾವ ಉಪಯೋಗಕ್ಕೂ ಬರಲ್ಲ. ಇಲ್ಲಿ ಹೇಳ್ತಾ ಇರೋದೇನೆಂದರೆ, ನೀರಿನ ಬಗ್ಗೆ ಶ್ರದ್ಧೆ ಇರಲಿ, ಇದರ ರಿಸೋರ್ಸಸ್ ತುಂಬ ಕಡಿಮೆ, ಜನಸಂಖ್ಯೆ ಜಾಸ್ತಿ, ಅದನ್ನು ಬಳಸ್ತಾ ಇರುವ ರೀತಿಯೂ ಜಾಸ್ತಿ. ಕಾರ್ ಒರೆಸ್ಬೇಕು, ಕಾರ್ ವಾಶ್ ಮಾಡಬೇಕು, 2 ವೀಲರ್ ವಾಶ್ ಮಾಡಬೇಕು, ಬಟ್ಟೆ ವಾಶ್ ಮಾಡಬೇಕು, ನೆಲ ವಾಶ್ ಮಾಡಬೇಕು, ಹೊರಗಡೆ ವಾಶ್ ಮಾಡಬೇಕು. ವಾಶ್ ಮಾಡೋದ್ರ ಜೊತೆಗೆ ಗಿಡಕ್ಕೆ ನೀರು ಹಾಕಬೇಕು, ಮನೆಯಲ್ಲಿ ತೋಟ ಇದ್ದರೆ, ಮನೆಯಲ್ಲಿ ಗಿಡಗಳಿದ್ದರೆ. ಇದು ಎಲ್ಲದರ ಜೊತೆಗೆ ನೀರು ಉಳಿಲೂಬೇಕಲ್ಲ. ಎಲ್ಲೋ ಒಂದು ಕಡೆ ಟ್ಯಾಂಕಿಂದ ನೀರು ಬರ್ತಾ ಇದೆ, ಯಾವುದೋ ಒಂದು ಇವ್ರದ್ದು ವಾಟರ್ ಬೋರ್ಡ್ ಅವ್ರದ್ದು ನೀರು ಕೊಡ್ತಾ ಇದ್ದಾರೆ, ಟ್ಯಾಂಕ್ ನೀಟಾಗಿ ಇಟ್ಟಿದ್ದಾರೆ, ಅದಕ್ಕೆ ದುಡ್ಡು ಖರ್ಚು ಮಾಡ್ತಾ ಇದ್ದೀವಿ. ಒಂದು 25-30 ವರ್ಷದ ಮುಂಚೆ 1 ಲೀಟರ್ ನೀರಿಗೆ 20 ರೂಪಾಯಿ ಕೊಡಬೇಕು, ದುಡ್ಡು ಕೊಟ್ಟು ಅಷ್ಟು ನೀರನ್ನು ತಗೋಬೇಕು ಅಂತ ನಮ್ಗೆ ಅನಿಸಿರಲಿಲ್ಲ. ಇವತ್ತು ಸಾಧಾರಣವಾಗಿ ನೀವು ಎಲ್ಲೇ ಹೋದ್ರೂ ಕೂಡ 20 ರೂಪಾಯಿ ಒಂದು ಬಾಟ್ಲಿಗೆ ನೀರು ದುಡ್ಡು ಕೊಟ್ಟೇ ಕೊಡ್ತೀವಿ. ಮುಂದೊಂದು ದಿನ ಯಾವತ್ತಾದರೂ ಗಾಳಿಗೂ ಹೀಗೆ ನೀರಿಗೆ ದುಡ್ಡು ಕೊಡುವ ಹಾಗೇ ಬರ್ಬೋದು. ಮೆಸೇಜ್ ನನಗೆ ಏನಿತ್ತು ಅಂತಂದರೆ, ನೀರನ್ನು ಕಡಿಮೆ ಬಳಸು ಅಂತ ನಮ್ಮ ತಂದೆ ಹೇಳೋರು. ಯಾವುದಕ್ಕೆ ಆಗಲಿ, ಸ್ನಾನಕ್ಕಾಗಲಿ, ಕೈಕಾಲು ತೊಳ್ಕೊಳ್ಳೋಕ್ಕಾಗಲಿ, ಮುಖ ತೊಳ್ಕೊಳ್ಳೋಕ್ಕಾಗಲಿ, ಹಲ್ಲುಜ್ಜೋವಾಗಲಿ. ನಮ್ಮದೊಂದು ಹ್ಯಾಬಿಟ್ ಇದೆ, ಹಲ್ಲುಜ್ಜಬೇಕಾದ್ರೆ ನಲ್ಲಿ ಬಿಟ್ಬಿಟ್ಟು ಹಲ್ಲು ಉಜ್ಜ್ತಾ ಇರೋದು. ಹಲ್ಲು ಉಜ್ಜಿ ಮುಗಿಸೋವರೆಗೂ ನಲ್ಲಿ ನೀರು ಹಾಗೆ ಹೋಗ್ತಾ ಇರುತ್ತೆ. ನಮ್ಮ ತಂದೆ ಬೈಯೋರು, ಒಂದೊಂದು ಸಲ ಹೊಡೆಯೋರು ನನಗೆ, ನೀರು ವೇಸ್ಟ್ ಮಾಡಬೇಡ ಅಂತ. ಹೀಗೆ ಪ್ರತಿ ಮನೆಯಲ್ಲಿ ಪ್ರತಿ ಮಗುವಿಗೆ ಒಂದು ಸಂಸ್ಕಾರ ಕೊಡಬೇಕು, ನೀರು ವೇಸ್ಟ್ ಮಾಡಬೇಡ ಅಂತ. ಯಾಕೆಂದರೆ ತುಂಬ ಅಮೂಲ್ಯವಾದ ರಿಸೋರ್ಸ್ ಇದು. ಗೋಲ್ಡ್ ರಿಸರ್ವ್ಸ್ ಬೇಕಿದ್ರೆ ನಮಗೆ ದುಡ್ಡು ಕೊಟ್ಟು ತೊಗೋಬೋದು. ನಾಳೆ ನೀರೇ ಇಲ್ಲದೆ ಇದ್ದರೆ ತೊಗೊಳ್ಳೋದು ಎಲ್ಲಿಂದ ಅಂತ. ನಾವು ಇದನ್ನ ಡೆಸರ್ಟ್ಸಲ್ಲಿ ಅಥವಾ ಸೌದಿಗಳಲ್ಲಿ ಎಲ್ಲ ಕಡೆ ನೋಡಿದ್ದೀವಿ. ಅವ್ರು ನೀರನ್ನು ಇಂಪೋರ್ಟ್ ಮಾಡ್ಕೋತಾರೆ ಎಷ್ಟೋ ಕಡೆ. ನೀರಿಲ್ಲದೆ ಇತ್ತಂದರೆ ಜೀವರಾಶಿ ಇರೋದಿಲ್ಲ, ನೀರಿಲ್ಲದೆ ಇತ್ತಂದರೆ ಹಸಿರು ರಾಶಿ ಇರೋದಿಲ್ಲ, ನೀರಿಲ್ಲದೆ ಇತ್ತಂದರೆ ನಾವೇ ಇರೋದಿಲ್ಲ. ಸೊ ನೀರನ್ನು ಬಳಸುವ ರೀತಿಯಲ್ಲಿ ಈ ಶ್ಲೋಕವನ್ನು ಹೇಳ್ಕೊಡ್ತಾಯಿದ್ರು. ಇದನ್ನು ಬರೀ ನೀರು ಅಂತ ಹೇಳೋದು ಬೇಡ, ಪ್ರತಿಯೊಂದು ಕೂಡ ಒಂದು ಮಾಡ್ರೇಟ್ಲಿ ಬಳಸಿದ್ರೆ ಇಟ್ಸ್ ವೆರಿ ಗುಡ್. ನನ್ನ ಪ್ರೊಫೆಷನ್ನು ಲೇಔಟ್ಸ್ ಮಾಡೋದು. 2 ಕಾಂಟ್ರಡಿಕ್ಟರಿ ಇನ್ಫಾರ್ಮೇಷನ್ಸ್ ನನಗೆ ಇರುತ್ತೆ. ಲೇಔಟ್ ಮಾಡಬೇಕಾದ್ರೆ ಮಾಡೋಕ್ಕೆ ಮುಂಚೆ ಅದೊಂದು ಅಗ್ರಿಕಲ್ಚರಲ್ ಪ್ರಾಪರ್ಟಿ ಆಗಿರುತ್ತೆ. ಎಷ್ಟು ಮಳೆ ನೀರು ಬಿದ್ದರೂ ಕೂಡ ಎಲ್ಲ ನೀರು ಆ ಪ್ರಾಪರ್ಟಿ ಒಳಗಡೆ ಹಿಂಗಿರುತ್ತೆ. ಅದೊಂದು 1 ಎಕರೆ ಇದ್ದರೆ 1 ಎಕರೆ ನೀರಲ್ಲಿ 1 ಎಕರೆ ಜಾಗದಲ್ಲಿ ಎಷ್ಟು ಮಳೆ ಬರುತ್ತೆ ಅಷ್ಟು ಮಳೆ ಅಲ್ಲೇ ಇರುತ್ತೆ. ನಾವು ಲೇಔಟ್ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಅದಕ್ಕೊಂದು ಡ್ರೈನೇಜ್ ಮಾಡ್ತೀವಿ. ಒಂದು ಇಂಟರ್ನಲ್ ಡ್ರೈನೇಜ್ ಮಾಡ್ತೀವಿ, ಅಂದರೆ ನೆಲದ ಕೆಳಗಡೆ ಒಂದು ಅಂಡರ್ಗ್ರೌಂಡ್ ಡ್ರೈನೇಜ್ ಅಂತ ಮಾಡ್ತೀವಿ, ಇನ್ನೊಂದು ಸ್ಟಾರಮ್ ವಾಟರ್ ಡ್ರೈನ್ ಅಂತ ಮಾಡ್ತೀವಿ. ಇದೆಲ್ಲವನ್ನು ತೊಗೊಂಡೋಗಿ ಯಾವುದೋ ಇನ್ನೊಂದು ದೊಡ್ಡ ನಲ್ಲಿಗೆ ದೊಡ್ಡ ಪೈಪಿಗೆ ಸೇರಿಸ್ತೀವಿ, ಅದು ತೊಗೊಂಡೋಗಿ ಇನ್ನೆಲ್ಲೋ ದೊಡ್ಡ ಪೈಪಿಗೆ, ಹಾಗೆ ಇದೆಲ್ಲೋ ತೊಗೊಂಡೋಗಿ ಇಲ್ಲಿಂದ 40 ಕಿಲೋಮೀಟ್ರ್ ಆಚೆ ಕೊಡ್ತೀವಿ. ಅಲ್ಲಿಂದ ಮತ್ತೆ ಇನ್ನೊಂದು ಸಲ ಅದು ಹೊಳೆಗೆ ಹೋಗಿ ಅಲ್ಲಿಂದ ಯಾವುದೋ ನೀರನ್ನು ಮತ್ತೆ ನಾವು ಈ ಕಡೆಗೆ ಪಂಪ್ ಮಾಡ್ಕೊಂಡು ಬರ್ತೀವಿ.
ನಮ್ಮಲ್ಲಿ ತುಂಬ ಹಿಂದಿನಿಂದಲೂ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಇದೆ. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತಂದರೆ ಇಲ್ಲಿ ಬಿದ್ದಿರುವ ನೀರು ಇಲ್ಲೇ ಇರಬೇಕು ಅಂತ. ಅಂದರೆ ಒಂದು ಪ್ರಾಪರ್ಟಿಯಲ್ಲಿರುವ ನೀರು, ಒಂದು ತೋಟದಲ್ಲಿರುವ ನೀರು ಮಳೆ ಬಿದ್ದರೆ ಅಲ್ಲೇ ಹಿಂಗಬೇಕು, ಭೂಮಿ ರಿಚಾರ್ಜ್ ಆಗಬೇಕು, ಅಲ್ಲಿಂದ ನಮಗೆ ವಾಪಸ್ ನೀರು ತಗೊಳ್ಳುವ ಹಾಗಿರಬೇಕು ಅಂತ, ಬಾವಿಗಳಲ್ಲಿ ತಗೊಳ್ಳುವ ಹಾಗಿರಬೇಕು ಅಂತ. ಇದನ್ನು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಹೇಳ್ತೀವಿ. ನಮ್ಮಲ್ಲಿ ಬುದ್ಧಿವಂತಿಕೆ ಮತ್ತು ಇಂಜಿನಿಯರಿಂಗು ಮತ್ತು ಇಂಜಿನಿಯರ್ಸು ಜಾಸ್ತಿ ಆಗ್ತಾ ಇದ್ದ ಹಾಗೆ ಬಹುಶಃ ನಾವು ಇದನ್ನೆಲ್ಲ ಮರ್ತುಬಿಟ್ಟು, ನಮ್ಮ ಹಳೆ ವಿಸ್ಡಮ್ಗಳನ್ನು ಮರ್ತುಬಿಟ್ಟು ಹೊಸ ಇಂಜಿನಿಯರಿಂಗಲ್ಲಿ ನಮ್ಮ ಮನೆಯ ಅಥವಾ ನಮ್ಮ ಲೊಕ್ಯಾಲಿಟಿಯ ನೀರನ್ನು 30 ಕಿಲೋಮೀಟ್ರ್ ಆಚೆ ಕಳಿಸ್ಕೊಡೋದಕ್ಕೂ ಒಂದು ದೊಡ್ಡ ಪ್ರೋಸೆಸ್ ಇದೆ, ಖರ್ಚಿದೆ. ವಾಪಸ್ ಇನ್ನೆಲ್ಲೋ 30 ಕಿಲೋಮೀಟ್ರಿಂದ ನೀರನ್ನು ನಾವು ನಮ್ಮ ಕಡೆಗೆ ಪಂಪ್ ಮಾಡ್ಕೋತೀವಿ. ಬಹುಶಃ ನಾವು ಮಾಡ್ತಾ ಇರೋಂಥ ಒಂದು ಫೂಲಿಶ್ ಕೆಲಸ ಅಂತಂದರೆ ಇದೇನೆ. ಈಗ ಹೊಸ ಲೇಔಟ್ಗಳನ್ನು ನೋಡ್ತಾ ಇದ್ದೀನಿ. ಎಲ್ಲ ಲೇಔಟುಗಳಲ್ಲೂ ತುಂಬ ಅದ್ಭುತವಾಗಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಮಾಡ್ತಾರೆ. ಆ ರೈನ್ ವಾಟ್ರ್ ಎಷ್ಟು ಬಿದ್ದಿದೆ ಅದಷ್ಟು ಆ ಲೇಔಟ್ ಒಳಗಡೆ ಇರಬೇಕು, ಭೂಮಿ ರಿಚಾರ್ಜ್ ಆಗಬೇಕು, ಹಸಿರಾಗಿರಬೇಕು, ಚೆನ್ನಾಗಿರಬೇಕು. ಆ ಚೆನ್ನಾಗಿದ್ದಾಗ ಭೂಮಿಯ ತೇವಾಂಶ ಚೆನ್ನಾಗಿದ್ದಾಗ ನಮಗೆ ಅಲ್ಲಿನ ಸುತ್ತಮುತ್ತ ಸಸ್ಯದ ಆರೋಗ್ಯ, ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ. ಒಂದು ಸಣ್ಣ ಶ್ಲೋಕಕ್ಕೆ ಇಷ್ಟು ಅರ್ಥ ಇದೆ. ಅಂದರೆ ಇದು ಒಂದು ವಾಟರ್ ಮ್ಯಾನೇಜ್ಮೆಂಟ್ ಸೀರೀಸ್ ಅಂತಲೇ ಹೇಳ್ಬೋದು. ನಮ್ಮ ಹಿಂದಿನವರಿಗೆ ಇದರ ಅರ್ಥ ಗೊತ್ತಿತ್ತು, ಹಾಗಾಗಿ ಅವರು ತುಂಬ ಸ್ಪೇರ್ಸ್ಲಿ ಯೂಸ್ ಮಾಡ್ತಾಯಿದ್ರು. ಬಹುಶಃ ಇವಾಗ ನಮಗೆ ಆ ಸ್ಪೇರ್ಸ್ಲಿ ಯೂಸ್ ಮಾಡೋದು ಹೊರಟೋಗಿದೆ. ನಮಗೆ ಸಿಕ್ಕಾಪಟ್ಟೆ ನೀರಿದೆ ಅಂತ ಒಂದು ಅಂದಾಜು ಹಾಕ್ಕೊಂಡ್ಬಿಟ್ಟಿದ್ದೀವಿ, ಸಮುದ್ರದ ನೀರಿದೆಯಲ್ಲ ಅಂತ. ಸಮುದ್ರದ ನೀರು ವಾಪಸ್ ತೊಗೊಂಬರೋಕ್ಕಾಗಲ್ಲ, ಅದನ್ನ ಡಿಸಲಿನೇಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ನೀರನ್ನು ಕಡಿಮೆ ಬಳಸಿ ಅಂತ ಒಂದು ಮೆಸೇಜ್ ಎಲ್ಲರಿಗೂ. ನೀರಿನ ರಿಸೋರ್ಸಸ್ ತುಂಬ ದಿನ ಇರೋದಿಲ್ಲ, ವೇಸ್ಟೇಜ್ ಮಾಡಬೇಡಿ, ಮಗುವಿಗೆ ಕಲಿಸಿ. ಮಗುವಿನ ಜೊತೆಗೆ ನಾವುಗಳು ಈ ಕಲ್ಚರ್ ಒಳಗಡೆ ಸೇರ್ಕೊಳ್ಳೋಣ. ವಾಟರ್ ಈಸ್ ಎ ಹ್ಯೂಜ್ ರಿಸೋರ್ಸ್ ಫಾರ್ ಅಸ್, ಸೇವ್ ಇಟ್ ಅಂತ. ಥ್ಯಾಂಕ್ ಯು.